ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದಲ್ಲಿ ದತ್ತಪೀಠ ಬಾಬಾ ಬುಡನ್ಗಿರಿ, ಕೇರಳದಲ್ಲಿ ಶಬರಿಮಲೆ ಬಾಬರ ಸ್ವಾಮಿ, ಈಗ ತಮಿಳುನಾಡಿನಲ್ಲಿ ತಿರುಪರಂಕುಂಡ್ರು ಮುರುಗನ್ ಟೆಂಪಲ್ ಮತ್ತೆ ಸಿಕಂದರ್ ಔಲಿಯ ದರ್ಗಾ. ದಶಕಗಳ ಹಿಂದೆಯಷ್ಟೇ ಇಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಆರಂಭ ಆಗಿದ್ದು. ಶಬರಿಮಲೆಯಲ್ಲಿ ಹಿಂದೂ ಮುಸ್ಲಿಂ ಸಂಘರ್ಷ ಅಲ್ಲ, ಅಲ್ಲಿ ಹಿಂದಿನಿಂದ ಇದ್ದದ್ದು ಕ್ರೈಸ್ತ ಮತ್ತೆ ಹಿಂದೂ ಸಂಘರ್ಷ ಇತ್ತು. ಆದರೆ ಅದನ್ನು ಕೂಡ ಹಿಂದೂ ಮುಸ್ಲಿಂ ಸಂಘರ್ಷವಾಗಿ ಬದಲಿಸುವುದಕ್ಕೆ ಪ್ರಯತ್ನ ನಡೀತಿದೆ. ಈ ಮೂರು ರಾಜ್ಯಗಳ ಮೂರು ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತೆ ಸಂಘ ಪರಿವಾರ ಯಾಕೆ ಇಂತಹ ಸಂಘರ್ಷವನ್ನು ಆರಿಸಿಕೊಂಡಿದೆ? ದಕ್ಷಿಣದ ರಾಜ್ಯಗಳಾದಂತಹ ಕರ್ನಾಟಕ, ತಮಿಳುನಾಡು, ಕೇರಳ ಇಡೀ ಭಾರತದಲ್ಲಿ ಅತ್ಯಂತ ಮುಂದುವರಿದ ಮಾದರಿ ರಾಜ್ಯಗಳು. ಕರ್ನಾಟಕದಲ್ಲಿ ಬಿಜೆಪಿ ಆಡಳಿತವನ್ನು ನಡೆಸಿದೆ ಈಗಾಗಲೇ. ಇನ್ನು ಉಳಿದೆರಡು ರಾಜ್ಯಗಳಲ್ಲಿ ಅದು ಈಡೇರಿಲ್ಲ. ಈ ಮೂರು ರಾಜ್ಯಗಳನ್ನ ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶದಂತಹ ಉತ್ತರದ ರಾಜ್ಯಗಳನ್ನಾಗಿ ಬದಲಾಯಿಸುವುದಕ್ಕೆ ಸತತವಾಗಿ ಬಿಜೆಪಿ ಪ್ರಯತ್ನಿಸ್ತಾ ಇದೆ. ಇದಕ್ಕೆ ಏನ್ ಮಾಡಿದೆ ಅಂದ್ರೆ, ಇದಕ್ಕೆ ಭಾರತದ ದಕ್ಷಿಣದಲ್ಲಿ ಒಂದು ಅಯೋಧ್ಯೆ ಬೇಕಾಗಿದೆ. ಅಯೋಧ್ಯೆ, ಬಾಬ್ರಿ ಅಂತಹ ಸಂಘರ್ಷವನ್ನ ಈ ರಾಜ್ಯಗಳಲ್ಲಿ ಸೃಷ್ಟಿಸಿದ್ರೆ ಸುಲಭವಾಗಿ ಈ ಮೂರು ರಾಜ್ಯಗಳನ್ನ ದೇಶದ ಅತ್ಯಂತ ಹಿಂದುಳಿದ ರಾಜ್ಯಗಳನ್ನಾಗಿ ಮಾಡಬಹುದು. ಮತ್ತೆ ಬಿಜೆಪಿ ಇಲ್ಲಿ ಆಡಳಿತಕ್ಕೆ ಬರೋದಕ್ಕೆ ಸುಲಭ ಆಗುತ್ತೆ ಅನ್ನೋದು ಇವರಿಗೆ ಗೊತ್ತಾಗಿದೆ. ಈ ಪ್ರಯೋಗ ಕರ್ನಾಟಕದಲ್ಲಿ ತಕ್ಕ ಮಟ್ಟಿಗೆ ಸಫಲ ಆಗಿದೆ. ಆದ್ರೆ ತಮಿಳುನಾಡು ಮತ್ತೆ ಕೇರಳದ ಕತೆ ಏನು? ಎಸ್, ಕೇರಳದಲ್ಲಿ ಕೋಮ ಸಂಘರ್ಷವನ್ನ ಸೃಷ್ಟಿಸೋದಕ್ಕೆ ಅವರು ಒಂದು ಕ್ಷೇತ್ರವನ್ನ, ಧಾರ್ಮಿಕ ಕ್ಷೇತ್ರವನ್ನ ಆರಿಸಿಕೊಂಡಿದ್ದಾರೆ. ಅದೇ ತಿರುಪರಂಕುಂಡ್ರು ಮುರುಗನ್ ದೇವಾಲಯ ಮತ್ತೆ ಸಿಕಂದರ್ ಔಲಿಯ ದರ್ಗಾ. ಮತ್ತೆ ಇಲ್ಲಿನ ಕಾರ್ತಿಕ ದೀಪದ ವಿವಾದ. ಏನಿದು ದಕ್ಷಿಣದ ಹೊಸ ವಿವಾದ ನೋಡೋಣ. ನಾನು ಚರಣ್ ಇವರ್ನಾಡ್. ನೀವಿನ್ನು ಪೀಪಲ್ ಟಿವಿಯ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕನ್ ಒತ್ತೋದಕ್ಕೆ ಮರಿಬೇಡಿ. ನಮ್ಮ ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ. ತಿರುಪರಂಕುಂಡ್ರು ಮುರುಗನ್ ದೇವಾಲಯ ಕೌಮಾರ ಪಂಥದ ಮುಖ್ಯ ಗ್ರಂಥಗಳಲ್ಲಿ ಒಂದಾದಂತಹ ತಿರುಮುರಕಾರ ಪಟ್ಟೈನ ಸಂಗಮ್ ಸಾಹಿತ್ಯವು ಮುರುಗನಿಗೆ ಸಂಬಂಧಪಟ್ಟಂತಹ ಸಮರ್ಪಿತವಾದಂತಹ 6 ದೇವಾಲಯಗಳನ್ನ ಪಟ್ಟಿ ಮಾಡ್ತದೆ. ಅದಕ್ಕೆ ಅರುಪಡೈ ವೀಡು ಅಂತ ಕರೀತಾರೆ. ಅವುಗಳಲ್ಲಿ ಮೊದಲನೆಯದು ತಿರುಪರಂಕುಂಡ್ರು. ಇಲ್ಲಿ ಜೈನರಿಗೆ ಸಂಬಂಧಪಟ್ಟಂತಹ ಕೇವ್ಸ್ಗಳು ಅಂದ್ರೆ ಗುಹೆಗಳು ಇದ್ದಾವೆ. ಕ್ರಿಸ್ತಪೂರ್ವ 1ನೇ ಶತಮಾನದ ತಮಿಳು ಬ್ರಾಹ್ಮಿಯಲ್ಲಿ ಬರೆದಿರುವಂತಹ ಜೈನರಿಗೆ ಸಂಬಂಧಪಟ್ಟಂತಹ ಶಾಸನ ಇದೆ. ಮತ್ತೆ ಇದು ಪಾಂಡ್ಯರ ಕಾಲದಲ್ಲಿ ಕ್ರಿಸ್ತಪೂರ್ವ 6ನೇ ಶತಮಾನಕ್ಕಿಂತ ಹಿಂದೆ ಕಟ್ಟಲ್ಪಟ್ಟಂತಹ ದೇವಾಲಯ. ಇದು ಅನೇಕ ಬಾರಿ ಬೇರೆ ಬೇರೆ ಬದಲಾವಣೆಗಳಿಗೆ, ಸ್ಥಿತ್ಯಂತರಗಳಿಗೆ ಒಳಗಾಗಿದೆ. ಇಲ್ಲಿನ ಬೆಟ್ಟದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಇದೆ, ಕಾಶಿ ವಿಶ್ವನಾಥರ ದೇವಾಲಯ ಇದೆ, ಮತ್ತೆ ಸಿಕಂದರ್ ಔಲಿಯ ದರ್ಗಾ ಕೂಡ ಇದೆ. ಸಾಮಾನ್ಯವಾಗಿ ಶೈವ ಕ್ಷೇತ್ರಗಳಲ್ಲಿ ದರ್ಗಾ ಇರೋದು ನಾಥಾದಿ ಶೈವ ಪಂಥಗಳು, ಸೂಫಿಗಳು ಒಟ್ಟಾಗಿ ಬದುಕ್ತಾ ಇದ್ದಂತಹ, ಜೀವಿಸ್ತಾ ಇದ್ದಂತಹ ಸಂಕೇತ ಅದು. ಈಗ ಕದ್ರಿಯ ನಾಥಪೀಠದಲ್ಲಿ ಮುಸ್ಲಿಂ ನಾಥ ಸನ್ಯಾಸಿಯ ಸಮಾಧಿ ಇದೆ. ಇವರು ಬಳಸುವಂತಹ ಅಲಕ್ ನಿರಂಜನ್ ಎನ್ನುವುದು ಅನ್ ಅಲ್ಹಕ್ ಅಂದ್ರೆ ನಾನೇ ದೇವರು ಎನ್ನುವ ಸೂಫಿ ಪದದಿಂದ ಬಂದಿರುವ ಪದ. ಹಾಗಾಗಿ ನಾಥ ಸಂಪ್ರದಾಯದ ಗುರುಗಳನ್ನ ಪೀರ್ಗಳು ಅಂತಲೂ ಕೂಡ ಕರೀತಾರೆ. ಕರ್ನಾಟಕದಲ್ಲೂ ಕೂಡ ನಾಥಪೀಠಗಳಲ್ಲಿ ಅಲ್ಲಿನ ಗುರುಗಳನ್ನ ಪೀರ್ಗಳು ಅಂತ ಕರೀತಾರೆ. ಭಾರತದ ಬೇರೆ ಬೇರೆ ಕಡೆಗಳಲ್ಲಿ ಕೂಡ ಪೀರ್ಗಳು ಅಂತ ಕರೀತಾರೆ. ನವನಾಥರಲ್ಲಿ ಮೊದಲನೆಯವನಾದಂತಹ ಮತ್ಸ್ಯೇಂದ್ರನಾಥನನ್ನ ಮಧ್ಯಪ್ರದೇಶದ ಅಲ್ಲಿ ಅವನ ಸಮಾಧಿ ಇದೆ, ಉಜ್ಜಯಿನಿಯಲ್ಲಿ. ಅಲ್ಲಿ ಪೀರ್ ಮತ್ಸ್ಯೇಂದ್ರನಾಥ ಅಂತ ಕರೀತಾರೆ. ಅವನ ಸಮಾಧಿಯನ್ನ ದರ್ಗಾ ಅಂತಲೂ ಕರೀತಾರೆ. ಅದು ಉಜ್ಜಯಿನಿಯಲ್ಲಿದೆ, ಅದನ್ನ ದರ್ಗಾ ಅಂತಲೂ ಕರೀತಾರೆ. ಹಿಂದೂ ಮತ್ತೆ ಮುಸಲ್ಮಾನರು ಇಬ್ರು ಭಕ್ತರು ಕೂಡ ಅಲ್ಲಿ ಪೂಜೆಯನ್ನ ಮಾಡ್ತಾರೆ. ಇನ್ನು ಗಹಾನಿನಾಥನನ್ನ ಗೈಬಿ ಪೀರ್ ಅಂತಲೂ, ಜಲಂಧರನಾಥನನ್ನ ಜಾನ್ ಪೀರ್ ಅಂತಲೂ ಕರೀತಾರೆ. ಇದರ ಅರ್ಥ ಏನಂದ್ರೆ ಸೂಫಿಗಳು ಮತ್ತೆ ಶೈವರು ಒಟ್ಟಾಗಿ ಬದುಕ್ತಾ ಇದ್ದಂತಹ ಸಂಕೇತ ಇದು. ಇದು ಅರ್ಥ ಆದ್ರೆ ನಮಗೆ ಹಿಂದೂ ಧರ್ಮದಲ್ಲಿರುವ ಬೇರೆ ಬೇರೆ ಸಂಪ್ರದಾಯಗಳು, ವೈವಿಧ್ಯತೆಗಳು ನಮಗೆ ಅರ್ಥ ಆಗತ್ತೆ. ಹಿಂದೂ ಮುಸ್ಲಿಂ ಸೌಹಾರ್ದತೆ ಅರ್ಥ ಆಗತ್ತೆ, ಬಾಬಾ ಬುಡನ್ಗಿರಿ ಅರ್ಥ ಆಗತ್ತೆ, ಶಬರಿಮಲೆ ಅರ್ಥ ಆಗತ್ತೆ. ಆದ್ರೆ ಇದ್ಯಾವುದು ಬಿಜೆಪಿ ಮತ್ತೆ ಸಂಘ ಪರಿವಾರಕ್ಕೆ ಬೇಡ. ಒಂದರ್ಥದಲ್ಲಿ ಹಿಂದೂ ಧರ್ಮದ ಒಳಗೊಳ್ಳುವಿಕೆಯ ಮಹಾನ್ ಗುಣವನ್ನ ನಾಶಪಡಿಸಿದಂತಹ ಕೀರ್ತಿ ಸಂಘ ಪರಿವಾರಕ್ಕೆ ಸಲ್ಲುತ್ತದೆ. ವಾಟ್. ಈ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಶಿವನನ್ನ ಪರಂಗಿನಾಥರ್ ಅಂತ ಆರಾಧಿಸಲಾಗುತ್ತೆ. ಅಂದ್ರೆ ಇದು ನಾಥ ಸಂಪ್ರದಾಯದ, ಶೈವ ಸಂಪ್ರದಾಯದ ಕ್ಷೇತ್ರ. ಸಹಜವಾಗಿಯೇ ಸೂಫಿ ಕೇಂದ್ರ ಅಲ್ಲಿ ಇದ್ದೇ ಇರ್ಬೋದು. ಇದು ನಮ್ಮ ಬಿಜೆಪಿಯ ಕಣ್ಣಿಗೆ ಬಿದ್ದಿದೆ. ಹೇಗಾದ್ರೂ ಮಾಡಿ ಇದನ್ನು ಒಡೆದು ನಾಶ ಮಾಡಿ ತಮಿಳುನಾಡಿನ ಒಳಗಡೆ ರಾಡಿ ಎಬ್ಬಿಸಬೇಕು ಅಂತ ಕುತಂತ್ರವನ್ನ ಹೂಡಿದೆ. ಈ ಬೆಟ್ಟದಲ್ಲಿ ಕ್ರಿಸ್ತ ಪೂರ್ವದಿಂದಲೇ ಇಲ್ಲಿದ್ದಂತಹ ಜೈನ ಸನ್ಯಾಸಿಗಳ ಗುಹೆಗಳಿದ್ದಾವೆ, ಬಸದಿಗಳಿದ್ದಾವೆ, ಶಾಸನಗಳಿದ್ದಾವೆ. ಇನ್ನು 14ನೇ ಶತಮಾನದ ಮಧುರೈ ಸುಲ್ತಾನರ ಕೊನೆಯ ಸುಲ್ತಾನ ಸಿಕಂದರ್ ಶಾನ ಹೆಸರಿನಲ್ಲಿ ದರ್ಗಾ ಕೂಡ ಇದೆ. ಈ ಸಿಕಂದರ್ ಔಲಿಯಾ ದರ್ಗಾದ ಬಳಿ ಒಂದು ಕಂಬ ಇದೆ. ಅದು ಬ್ರಿಟಿಷರು ಹಾಕಿದಂತ ಕಂಬ. ಇಲ್ಲಿಯವರೆಗೆ ಆ ಕಂಬದಿಂದ ಏನು ಸಮಸ್ಯೆ ಇರಲಿಲ್ಲ.
ಈ ಕಂಬವನ್ನು ಇಟ್ಟುಕೊಂಡು ಈಗ ಬಿಜೆಪಿ ಮತ್ತೆ ಸಂಘ ಪರಿವಾರ ಇಡೀ ದೇವಾಲಯದ ಸಂಪ್ರದಾಯವನ್ನ ನಾಶ ಮಾಡೋದಕ್ಕೆ ಹೊರಟಿದೆ. ಸಾಂಪ್ರದಾಯಿಕವಾಗಿ ಈ ದೇವಾಲಯದ ಬೆಟ್ಟದ ಮೇಲೆ ಕಾರ್ತಿಕ ದೀಪವನ್ನ ಬೆಳಗಲಾಗತ್ತೆ. ಕಾರ್ತಿಕ ದೀಪ ಬೆಟ್ಟದ ಉಚ್ಚಿ ಪಿಳ್ಳಯ್ಯರ್ ದೇವಾಲಯದ ಮಂಟಪದಲ್ಲಿ ಈ ದೀಪವನ್ನ ಹಚ್ಚಲಾಗುತ್ತದೆ. ಉಚ್ಚಿ ಪಿಳ್ಳಯ್ಯರ್ ಅಂದ್ರೆ ಗಣೇಶನ ದೇವಾಲಯ. ಅದು ಹಿಂದಿನಿಂದಲೂ ಇಲ್ಲಿ ಕಾರ್ತಿಕ ದೀಪವನ್ನ ಸಂಪ್ರದಾಯ ಪ್ರಕಾರವಾಗಿ ಉರಿಸಲಾಗತ್ತೆ. ಇದು ಹಾಗೆ ಶತಮಾನಗಳಿಂದ ನಡ್ಕೊಂಡು ಬರ್ತಾ ಇದೆ. ಆದ್ರೆ ಈ ಬಾರಿ ಸಂಘ ಪರಿವಾರ ಈ ಪಿಳ್ಳಯ್ಯರ್ ದೇವಾಲಯದ ಮಂಟಪದ ಬದಲು ದರ್ಗದ ಬಳಿ ಇರುವ ಸರ್ವೆ ಕಲ್ಲಿನ ಬಳಿ ದೀಪವನ್ನು ಉರಿಸಬೇಕು ಅಂತ ಕೋರ್ಟಿಗೆ ಹೋಗಿ ಇಡೀ ದೇವಾಲಯದ ಸಂಪ್ರದಾಯವನ್ನೇ ನಾಶ ಮಾಡೋದಕ್ಕೆ ಹೊರಟಿದೆ. ಹಿಂದೂ ತಮಿಳರ್ ಪೆರವೈ ಸಂಸ್ಥೆಯ ನಾಯಕ ರಾಮ ರವಿಕುಮಾರ್ ಅವರು ಅರ್ಜಿಯನ್ನು ಸಲ್ಲಿಸಿ ದರ್ಗಾ ಬಳಿಯ ಕಂಬವೇ ಸರಿಯಾದ ದೀಪಸ್ಥಳ ಅಂತ ಹೇಳಿದ್ದಾರೆ. ನ್ಯಾಯಮೂರ್ತಿ ಸ್ವಾಮಿನಾಥನ್ ಬೆಟ್ಟ ಏನಿದ್ದಾರೆ ಅವರು ಬೆಟ್ಟವನ್ನ ಪರಿಶೀಲನೆ ನಡೆಸಿ ಡಿಸೆಂಬರ್ 1, 2025 ಆ ಕಂಬದ ಬಳಿಯೇ ದರ್ಗದ ಬಳಿ ಇರುವ ಕಂಬದ ಬಳಿಯೇ ದೀಪವನ್ನು ಬೆಳಗಿಸಬೇಕು ಅಂತ ಆದೇಶವನ್ನ ಕೊಟ್ಟರು. ಹಿಂದುತ್ವದ ಪರವಾಗಿ ಆದೇಶ ಬಂತು. ತಮಿಳುನಾಡು ಸರ್ಕಾರ ಇದನ್ನ ನಿರಾಕರಿಸಿತ್ತು. ಡಿಸೆಂಬರ್ 3 ಸಾಂಪ್ರದಾಯಿಕವಾಗಿ ಇಷ್ಟು ವರ್ಷಗಳಿಂದ ಹೇಗೆ ನಡ್ಕೊಂಡು ಬರ್ತಾ ಇದೆಯೋ ಹಾಗೆ ಉಚ್ಚಿ ಪಿಳ್ಳಯ್ಯರ್ ಮಂಟಪದ ಬಳಿ ದೀಪವನ್ನ ಬೆಳಗಲಾಯಿತು. ಹಿಂದೂ ಸಂಘಟನೆಗಳ ಪ್ರತಿಭಟನೆ ಆರಂಭ ಆಯಿತು. ಬೆಟ್ಟಕ್ಕೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನಗಳು ನಡೆಯಿತು. ಲಡಾಯಿ ಶುರುವಾಯಿತು. ಸೆಕ್ಷನ್ 144 ಹಾಕಲಾಯಿತು. ರವಿಕುಮಾರ್ ಕೋರ್ಟಿನ ಆದೇಶವನ್ನ ಉಲ್ಲಂಘಿಸಿದ್ದಕ್ಕಾಗಿ ಅಧಿಕಾರಿಗಳ ಮೇಲೆ ನ್ಯಾಯಾಂಗ ನಿಂದನೆಯ ಅರ್ಜಿಯನ್ನ ಸಲ್ಲಿಸಿದ್ರು. ನ್ಯಾಯಮೂರ್ತಿ ಸ್ವಾಮಿನಾಥನ್ ಅವರು ರವಿಕುಮಾರ್ ಅವರಿಗೆ 10 ಜನರೊಂದಿಗೆ CISF ರಕ್ಷಣೆಯೊಂದಿಗೆ ದೀಪವನ್ನ ಬೆಳಗಿಸೋದಕ್ಕೆ ಅನುಮತಿಯನ್ನ ಕೊಟ್ಟರು. ಆದ್ರೆ ರಾಜ್ಯ ಪೊಲೀಸರು ಕಾನೂನು ಸುವ್ಯವಸ್ಥೆಯ ಕಾರಣಕ್ಕಾಗಿ ಅದನ್ನ ನಿರಾಕರಿಸಿದ್ರು. ಜಿಲ್ಲಾ ಕಲೆಕ್ಟರ್, ಆಮೇಲೆ ಪೊಲೀಸ್ ಕಮಿಷನರ್ ಮತ್ತೆ ದೇವಾಲಯದ ಅಧಿಕಾರಿಗಳು ಡಿವಿಷನ್ ಬೆಂಚ್ಗೆ ಮೇಲ್ಮನವಿಯನ್ನ ಸಲ್ಲಿಸಿದ್ರು. ಆದ್ರೆ ಡಿಸೆಂಬರ್ 4 ಅದನ್ನ ತಿರಸ್ಕರಿಸಲಾಯಿತು. ಆ ಸಂಜೆ ರವಿಕುಮಾರ್ ಮತ್ತೆ ಬಿಜೆಪಿ ನಾಯಕ ನಾಯನರ್ ನಾಗೇಂದ್ರನ್ ಮತ್ತೆ ಇತರರು ಆ ಬೆಟ್ಟಕ್ಕೆ ಮುತ್ತಿಗೆಯನ್ನು ಹಾಕೋದಕ್ಕೆ ಪ್ರಯತ್ನ ಪಟ್ಟರು. ಅದನ್ನ ಪೊಲೀಸರು ತಡೆದ್ರು ಕೂಡ, ಅವರನ್ನ ಬಂಧಿಸಿದ್ರು. ಸುಪ್ರೀಂ ಕೋರ್ಟಿಗೆ ಹೋಯಿತು ಈ ಕೇಸು. ಸಂಘ ಪರಿವಾರದವರು ಬಿಜೆಪಿ ಮತ್ತೆ AIADMK ಈ ಮೂರು ಪಕ್ಷಗಳು DMKಯನ್ನ ಅಲ್ಪಸಂಖ್ಯಾತರ ಓಲೈಕೆಯನ್ನ ಮಾಡ್ತಾ ಇದೆ ಅಂತ ಟೀಕೆಯನ್ನ ಮಾಡ್ತು. ಕೋರ್ಟ್ ಆದೇಶವನ್ನ ಉಲ್ಲಂಘಿಸಿದೆ ಅಂತ ಆರೋಪವನ್ನ ಮಾಡಿತು. DMK ನಾಯಕರು ಮುಖ್ಯಮಂತ್ರಿ MK ಸ್ಟಾಲಿನ್ ಸೇರಿದಂತೆ ಬೆಟ್ಟವನ್ನ ಹಿಂದುತ್ವ ಪ್ರಯೋಗಾಲಯವನ್ನಾಗಿ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿದ್ರು. ಪಾರ್ಲಿಮೆಂಟಿನ ಚಳಿಗಾಲದ ಅಧಿವೇಶನದಲ್ಲಿ ಇಂಡಿಯಾ ಒಕ್ಕೂಟದ ಸಂಸದರು ನ್ಯಾಯಮೂರ್ತಿ ಸ್ವಾಮಿನಾಥನ್ ಅವರನ್ನ ತೆಗೆದುಹಾಕಬೇಕು ಅಂತ ಇಂಪೀಚ್ಮೆಂಟ್ ನೋಟಿಸ್ ಅನ್ನ ಸಲ್ಲಿಸಿದರು. ಈ ಇಡೀ ಪ್ರಕರಣ ಆರಂಭ ಆಗಿದೆ 2024 ಡಿಸೆಂಬರ್ನಲ್ಲಿ. ಅಬು ತಹೀರ್ ಎನ್ನುವವರು ಆ ಬೆಟ್ಟದ ಮೇಲಿರುವ ದರ್ಗಾ ಏನಿದೆ ಅದಕ್ಕೆ ಅಲ್ಲಿ ಬಲಿಯನ್ನು ಕೊಡೋದಕ್ಕೆ ಆಡು ಕೋಳಿಗಳನ್ನು ತೆಗೆದುಕೊಂಡು ಬೆಟ್ಟವನ್ನು ಹತ್ತೋದಕ್ಕೆ ಆರಂಭ ಮಾಡಿದರು. ಆ ಹಿಂದಿನಿಂದಲೂ ಕೂಡ ಆ ಬೆಟ್ಟದಲ್ಲಿ ಬಲಿಯನ್ನು ಕೊಟ್ಟು ಎಡೆ ಇಟ್ಟು ಊಟವನ್ನ ಮಾಡ್ತಾರೆ. 30 ವರ್ಷಗಳ ಹಿಂದಿನ ಆ ಒಂದು ಫೋಟೋ ವೈರಲ್ ಆಗಿತ್ತು. ಹಿಂದೂ ಸಂಘಟನೆಗಳು ಇದರ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದ್ರು. ಬಲಿಯನ್ನ ಮಾಡೋದಕ್ಕೆ ಅರ್ಜಿಗಳನ್ನ ಸಲ್ಲಿಸಿದ್ರು. 2025 ಜೂನ್ನಲ್ಲಿ ಡಿವಿಷನ್ ಬೆಂಚ್ ಒಂದು ತೀರ್ಪನ್ನ ಕೊಡ್ತದೆ, ಬಲಿಯನ್ನ ನಿಲ್ಲಿಸ್ತದೆ. ಈ ವಿವಾದದ ಜೊತೆಗೆ ದರ್ಗದ ಬಳಿಯೇ ದೀಪ ಬೆಳಗಿಸುವ ಬೇಡಿಕೆ ಕೂಡ ಹೆಚ್ಚಾದವು. ಹೀಗೆ ಮುರುಗನ್ ಸುಬ್ರಹ್ಮಣ್ಯ ಸಂಘ ಪರಿವಾರದ ಕುತಂತ್ರಕ್ಕೆ ಬಲಿಯಾದ. ಅಸಲಿಗೆ 100 ವರ್ಷಗಳಿಂದ ಉಚ್ಚಿ ಪಿಳ್ಳಯ್ಯರ್ ಮಂಟಪದಲ್ಲಿ ದೀಪವನ್ನ ಬೆಳಗಿಸಿಕೊಂಡು ಬರ್ತಾ ಇದ್ರು. ದರ್ಗಾದಿಂದ 15 ಮೀಟರ್ ದೂರದಲ್ಲಿರುವ ಕಂಬದಲ್ಲಿ ದೀಪವನ್ನ ಬೆಳಗಿಸ್ತಾ ಇರಲಿಲ್ಲ. ಆ ಕಂಬ ಹಳೆಯದು ಕೂಡ ಅಲ್ಲ, ಆದ್ರೆ ಸಂಘ ಪರಿವಾರ ಇದನ್ನು ತುಂಬಾ ಪ್ರಾಚೀನ ಅಂತ ಬಿಂಬಿಸ್ತಾ ಇದೆ. ಈ ಉಚ್ಚಿ ಪಿಳ್ಳಯ್ಯರ್ ಮಂಟಪದಲ್ಲಿ ಒಂದು ಕಂಬ ಇದೆ. ಇದರಲ್ಲಿ 16ನೇ ಶತಮಾನದ ಮಧುರೈ ನಾಯಕರ ಒಂದು ಶಾಸನ ಇದೆ. ಭಗವಂತನ ಪವಿತ್ರ ಬೆಟ್ಟದ ಮೇಲೆ ನೆಟ್ಟಂತ ಸ್ತಂಭ, ಎಲ್ಲಾ ಪುಣ್ಯಾತ್ಮರು ಇಲ್ಲಿ ಬಂದು ದೀಪವನ್ನು ಬೆಳಗಿಸಬೇಕು, ಸಾ ಶಿವಮಯಂ ಅಂತ ಈ ಶಾಸನದಲ್ಲಿ ತಮಿಳಿನಲ್ಲಿ ಬರೆಯಲಾಗಿದೆ. ಇದು ಸುಮಾರು 300 ವರ್ಷಗಳ ಹಿಂದಿನ ಶಾಸನದ ಮೇಲೆ ಒಂದು ತೋಳನ್ನ ಮೇಲಕ್ಕೆತ್ತಿ ಮುಖವನ್ನ ಎಡಕ್ಕೆ ತಿರುಗಿಸಿರುವಂತಹ ಹನುಮಂತನ ಒಂದು ಮೂರ್ತಿ ಶಿಲ್ಪ ಕೂಡ ಇದೆ. ಹನುಮಂತ ಯಾಕಿದ್ದಾನೆ ಅಂದ್ರೆ ಅದೊಂದು ಕೋಟೆ, ಅದಕ್ಕೆ ಸಾಮಾನ್ಯವಾಗಿ ಕೋಟೆಗಳಲ್ಲಿ ಹನುಮಂತನ ಗುಡಿಗಳು ಇರ್ತವೆ. ಇದ್ರ ಅರ್ಥ ಏನಂದ್ರೆ ಉಚ್ಚಿ ಪಿಳ್ಳಯ್ಯರ್ ದೇವಾಲಯದ ಕಂಬದ ಬಳಿಯೇ ದೀಪವನ್ನ ಬೆಳಗಿಸಬೇಕು ಅಂತ ಮಧುರೈ ನಾಯಕರು ಹೇಳ್ತಾರೆ. ಮತ್ತೆ ಈ ಹಿಂದುತ್ವ ಮತ್ತೆ ಬಿಜೆಪಿಯವರು ದೀಪದ ಕಂಬ ಅಂತ ಹೇಳುವ ದರ್ಗದ ಬಳಿಯ ಕಂಬ ಯಾವುದು? ಅದೊಂದು ಸರ್ವೆ ಕಲ್ಲು. ಆ ಕಂಬವನ್ನು ಹಾಕಿದ್ದು ಬ್ರಿಟಿಷರು. ಇದರಲ್ಲಿ ಶಾಸನವಾಗ್ಲಿ ಅಥವಾ ಅದನ್ನ ದೀಪ ಕಂಬ ಅಂತ ಹೇಳೋದಕ್ಕೆ ಪುರಾವೆ ಆಗ್ಲಿ ಏನೂ ಇಲ್ಲ. ಅಲ್ಲದೆ ಅಲ್ಲಿ ಗಡಿ ಗುರುತು ಕೂಡ ಇದೆ. ಓಕೆ, ಇದು ಒಂದು ದೀಪ ಕಂಬ ಅಲ್ಲ ಅಂತ ಹೇಳೋದಕ್ಕೆ ನಮ್ಮಲ್ಲಿ ಪುರಾವೆ ಬೇಕಲ್ಲ, ಪುರಾವೆ ಕೂಡ ಇದೆ. ಗ್ರೇಟ್ ಟ್ರಿಗ್ನೋಮೆಟ್ರಿಕಲ್ ಸರ್ವೆ ಆಫ್ ಇಂಡಿಯಾ 1899 ವಾಲ್ಯೂಮ್ 29 ಇದರಲ್ಲಿ ಪುರಾವೆ ಇದೆ. ಬ್ರಿಟಿಷರ ಆಳ್ವಿಕೆಯಲ್ಲಿ ಅಂತಹ ಒಂದು ಕಲ್ಲಿನ ಬೆಟ್ಟವನ್ನ ತ್ರಿಕೋನ ಬಿಂದುಗಳನ್ನಾಗಿ ಬಳಸಲಾಗ್ತಾ ಇತ್ತು.
ಸಿಕಂದರ್ ಮಲೈ ನಂಬರ್ 1 ಬೆಟ್ಟದ ತುದಿಯಲ್ಲಿರುವ ಮಸೀದಿಯಿಂದ ಸುಮಾರು 50 ಗಜಗಳ ಉತ್ತರ ದಿಕ್ಕಿನಲ್ಲಿ ಬಂಡೆಯ ಮೇಲೆ ಕೆತ್ತಿದ ವೃತ್ತ ಮತ್ತೆ ಚುಕ್ಕೆಯಿಂದ ಗುರುತಿಸಲಾಗಿದೆ ಅಂತ ಆ ಕಂಬವನ್ನ ಬ್ರಿಟಿಷರು ಹಾಕಿದ್ದಾರೆ. ಸಿಕಂದರ್ ಮಲೈ 2 ಬೆಟ್ಟದ ತುದಿಯಲ್ಲಿರುವ ಮಸೀದಿಯ ವೇದಿಕೆಯ ಮಧ್ಯಭಾಗದಲ್ಲಿ ನಿಲ್ದಾಣವನ್ನು ಗುರುತಿಸಲಾಗಿದೆ ಅಂತ ಎರಡನೇ ಕಂಬವನ್ನು ಹಾಕಲಾಗಿದೆ. ಈ ಎರಡು ಕಂಬಗಳಲ್ಲಿ ಒಂದು ಕಂಬ ಇಲ್ಲ, ಅಲ್ಲದೆ ವೃತ್ತ ಮತ್ತೆ ಚುಕ್ಕೆಯ ಗಡಿ ಗುರುತುಗಳು ಈಗಲೂ ಕೂಡ ಇದೆ. ಈಗ ಹಿಂದೂ ಮಕ್ಕಳ ಕಚ್ಚಿ, ಹಿಂದೂ ಮುನ್ನಾನಿ ಮತ್ತೆ ಆಮೇಲೆ ವಿಶ್ವ ಹಿಂದೂ ಪರಿಷತ್ ಮತ್ತೆ ಬಿಜೆಪಿ ಈ ಸರ್ವೆ ಕಲ್ಲುಗಳನ್ನೇ ದೀಪಸ್ತಂಭ ಅಂತ ಪ್ರಚಾರ ಮಾಡ್ತಾ ಇದ್ದಾರೆ. ಇಲ್ಲಿಯೇ ದೀಪವನ್ನು ಉರಿಸಬೇಕು ಅಂತ ಗಲಾಟೆಯನ್ನು ಎಬ್ಬಿಸ್ತಾ ಇದ್ದಾರೆ. ಉಚ್ಚಿಪಿಳ್ಳೆಯರ್ ಮಂಟಪದಲ್ಲಿ ದೀಪ ಉರಿಸುವ ಶತಮಾನಗಳ ಸಂಪ್ರದಾಯವನ್ನ ನಾಶ ಮಾಡೋದಕ್ಕೆ ಹೊರಟಿದ್ದಾರೆ. ತಮಿಳುನಾಡಿನಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಎಬ್ಬಿಸಿ ಇಡೀ ತಮಿಳುನಾಡನ್ನ ಧ್ವಂಸ ಮಾಡೋದಕ್ಕೆ ಹೊರಟಿದ್ದಾರೆ. ತಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸಿಕೊಳ್ಳೋದಕ್ಕೆ ಸಂಘ ಪರಿವಾರ ಮತ್ತೆ ಬಿಜೆಪಿ ಸಂಪ್ರದಾಯವನ್ನ ಮುರಿಯಲು, ನಾಶ ಮಾಡಲು ಹಿಂದೆ ಮುಂದೆ ನೋಡೋದೇ ಇಲ್ಲ. ತಿರುಪರಂಕುಂಡ್ರು ಮುರುಗನ್ ದೇವಾಲಯವನ್ನ ದಕ್ಷಿಣದ ಅಯೋಧ್ಯೆಯನ್ನಾಗಿ ಮಾಡಿ ಮುಂದುವರಿದ ಅಭಿವೃದ್ಧಿ ಹೊಂದಿದ ದಕ್ಷಿಣದ ರಾಜ್ಯಗಳನ್ನ ಉತ್ತರದ ಹಿಂದುಳಿದ ರಾಜ್ಯಗಳಂತೆ ಪರಿವರ್ತನೆ ಮಾಡೋದಕ್ಕೆ ಸಂಘ ಪರಿವಾರ ಮತ್ತೆ ಬಿಜೆಪಿ ಪಣ ತೊಟ್ಟು ನಿಂತ ಹಾಗೆ ಕಾಣ್ತಾ ಇದೆ.